ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಗಲಿ 16 ವರ್ಷಗಳೇ ಕಳೆದಿದೆ. ಆದರೂ ಅವರ ಸಮಾಧಿ ವಿಚಾರ ಇಂದಿಗೂ ಬಗೆಹರಿಯದ ಸಮಸ್ಯೆಯಾಗಿಯೇ ಉಳಿದುಕೊಂಡಿದೆ. ವಿಷ್ಣುವರ್ಧನ್ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವಾದ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಜಾಗ ಸಮಸ್ಯೆಯ ಗೂಡಾಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣವಾಗದಿದ್ದರೂ ಪುಟ್ಟದೊಂದು ಗೂಡು ಕಟ್ಟಿಕೊಂಡು ಅಭಿಮಾನಿಗಳು ಪೂಜಿಸುತ್ತಿದ್ದರು. ವಿಷ್ಣುದಾದ ಇರುವ ಜಾಗವೆಂದು ಆರಾಧಿಸುತ್ತಿದ್ದರು. ಆದರೀಗ ಸಾಹಸ ಸಿಂಹ ಇರುವ ಜಾಗವೇ ಮಾಯವಾಗಿದೆ. ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡುವ ಮೂಲಕ ಅಭಿಮಾನಿಗಳ ಹೃದಯಕ್ಕೆ ಕಿಚ್ಚು ಹಚ್ಚಲಾಗಿದೆ. ಅಷ್ಟಕ್ಕೂ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಮಾಡಿದ್ದೇಕೆ, ಅಲ್ಲೇ ಮಾಡಬೇಕೆಂದು ಹೇಳಿದವರ್ಯಾರೋ? ಖ್ಯಾತ ನಟ ಬಾಲಣ್ಣ ಕುಟುಂಬ ವಿಷ್ಣುವರ್ಧನ್ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದೇಕೆ? ಅಭಿಮಾನಿಗಳ ಆರಾಧ್ಯ ದೈವ ನೆಲೆಸಿದ್ದ ಜಾಗವನ್ನ ಕೆಡವಿದ್ದು ಯಾರು? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. 2009 ಡಿಸೆಂಬರ್ 30 ಚಂದನವನಕ್ಕೆ ಕರಾಳ ದಿನ. ಡಾಕ್ಟರ್ ವಿಷ್ಣುವರ್ಧನ್ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ, ಕುಟುಂಬದವರನ್ನ, ಸ್ನೇಹಿತರನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಹೊರಟು ಹೋದರು. ಡಾಕ್ಟರ್ ವಿಷ್ಣುವರ್ಧನ್ ಮರೆಯಾದ ಮೇಲೆ ಅಭಿಮಾನಿಗಳು ಅಕ್ಷರಶಃ ಅನಾಥರಾದರು. ಲಕ್ಷಾಂತರ ಅಭಿಮಾನಿಗಳನ್ನ ಅನಾಥ ಮಾಡಿ ವಿಷ್ಣುವರ್ಧನ್ ಸೈಲೆಂಟ್ ಆಗಿ ಹೊರಟು ಹೋದರು. ವಿಷ್ಣುವರ್ಧನ್ ಅವರನ್ನ ಗೌರವದಿಂದೇನೋ ಕಳಿಸಿಕೊಡಲಾಯಿತು. ಆದರೆ ಹೋದ ಬಳಿಕ ಸಲ್ಲಬೇಕಾದ ಗೌರವ ಅವರಿಗೆ ಸಿಕ್ಕಿಲ್ಲ. ಹೌದು, ಸಮಾಧಿ ವಿಚಾರದಲ್ಲಿ ಸ್ಟಾರ್ ನಟನನ್ನ ನಡೆಸಿಕೊಂಡ ರೀತಿ ನಿಜಕ್ಕೂ ಬೇಸರ ಮೂಡಿಸುತ್ತೆ. 2009ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮೈಸೂರಿನಲ್ಲಿ ಕೊನೆಯುಸಿರೆಳೆದರು. ಬಳಿಕ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಮನೆಗೆ ತೆಗೆದುಕೊಂಡು ಬರಲಾಯಿತು. ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನ ಬನಶಂಕರಿ ರುದ್ರಭೂಮಿಯಲ್ಲಿ ಮಾಡಲು ಕುಟುಂಬದವರು ನಿರ್ಧರಿಸಿದ್ದರು. ಆದರೆ ಅಂದಿನ ಸರ್ಕಾರ ವಿಷ್ಣುವರ್ಧನ್ ಅವರನ್ನ ಸಕಲ ಗೌರವದಿಂದ ಅಂತ್ಯ ಸಂಸ್ಕಾರ ನಡೆಸಬೇಕೆಂದು, ಗೌರವದಿಂದ ಅವರನ್ನ ಕಳಿಸಿಕೊಡಬೇಕು ಅಂತ ಅಂತ್ಯ ಸಂಸ್ಕಾರವನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಲು ನಿರ್ಧಾರ ಮಾಡಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಸುಸೂತ್ರವಾಗಿ ಎಲ್ಲವೂ ನಡೆಯಿತು. ಆದರೆ ಸಮಸ್ಯೆ ಪ್ರಾರಂಭವಾಗಿದ್ದೇ ಅಲ್ಲಿಂದ. ಅಂತ್ಯ ಸಂಸ್ಕಾರವಾದ ಮಾರನೇ ದಿನದಿಂದನೇ ಶುರುವಾಯಿತು ಜಾಗದ ಗಲಾಟೆ. ಆಗಲೇ ಎಲ್ಲರಿಗೂ ಗೊತ್ತಾಗಿದ್ದು ವಿಷ್ಣುವರ್ಧನ್ ಅವರಿಗೆ ಅಗ್ನಿಸ್ಪರ್ಶ ಮಾಡಿದ ಜಾಗದ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿದೆ ಅಂತ. 2004ರಲ್ಲೇ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಸ್ಯಾಂಡಲ್ವುಡ್ನ ಖ್ಯಾತ ನಟ ಬಾಲಣ್ಣ ಅವರು ಅಭಿಮಾನ್ ಸ್ಟುಡಿಯೋದ 20 ಎಕರೆ ಜಾಗವನ್ನ ಸ್ಟುಡಿಯೋ ನಿರ್ಮಾಣಕ್ಕೆ ತೆಗೆದುಕೊಂಡಿದ್ದರು. ಬಾಲಣ್ಣ ನಿಧನದ ಬಳಿಕ ಅವರ ಮಕ್ಕಳು 10 ಎಕರೆ ಜಾಗವನ್ನ ಮಾರಿದ್ದರು. ಉಳಿದ 10 ಎಕರೆಯಲ್ಲಿ ಸ್ಟುಡಿಯೋವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಬಾಲಣ್ಣ ಅವರ ಮಕ್ಕಳು ಕೇಳಿಕೊಂಡಿದ್ದರು. ಜೊತೆಗೆ ಒಂದು ಷರತ್ತು ಕೂಡ ಇತ್ತು. ಒಂದು ವೇಳೆ ಸ್ಟುಡಿಯೋ ಅಭಿವೃದ್ಧಿ ಮಾಡದೇ ಇದ್ದರೆ ಜಾಗ ಸರ್ಕಾರದ ವಶವಾಗುತ್ತೆ ಎಂದು. ದುರದೃಷ್ಟವಶಾತ್ ಸ್ಟುಡಿಯೋ ಅಭಿವೃದ್ಧಿಯೂ ಆಗಿಲ್ಲ. ಕಾರಣಾಂತರಗಳಿಂದ ಸರ್ಕಾರ ಕೂಡ ಆ ಜಾಗವನ್ನ ವಶಪಡಿಸಿಕೊಂಡಿರಲಿಲ್ಲ. ಆದರೆ ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಅವರನ್ನ ಅಂತ್ಯ ಸಂಸ್ಕಾರ ಮಾಡಿ ವಿಷ್ಣು ಕುಟುಂಬ ತಮಗೆ ಸಂಬಂಧವಿಲ್ಲದ ವಿವಾದದಲ್ಲಿ ಸಿಲುಕಿಕೊಂಡಿತು. ವಿಷ್ಣುವರ್ಧನ್ ಅವರನ್ನ ಅಂತ್ಯ ಸಂಸ್ಕಾರ ಮಾಡಿದ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕೆಂದು ಭಾರತಿ ವಿಷ್ಣುವರ್ಧನ್ ತುಂಬಾ ಪ್ರಯತ್ನ ಪಟ್ಟರು. ಆದರೆ ಅದು ಕೊನೆಗೂ ಸಾಧ್ಯವಾಗಿಲ್ಲ. ಬಾಲಣ್ಣನ ಮಕ್ಕಳು ಮಾರಿ ಉಳಿದಿದ್ದ 10 ಎಕರೆಯಲ್ಲಿ 2 ಎಕರೆ ಜಾಗವನ್ನ ಬೇರೆ ಮಾಡಿ ಆ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡುವ ಬಗ್ಗೆ ವಿಷ್ಣುವರ್ಧನ್ ಅವರ ಕುಟುಂಬ ಕೇಳಿಕೊಂಡಿತ್ತು. ಅದಕ್ಕೆ ಸರ್ಕಾರ ಕೂಡ 2 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. ಆದರೆ ಬಾಲಣ್ಣ ಮಗಳು ಗೀತಾ ಬಾಲಿ 10 ಎಕರೆಯಲ್ಲಿ ತಮಗೂ ಪಾಲಿದೆ ಅಂತ ಕೇಸ್ ಹಾಕಿದರು. ಗೀತಾ ಬಾಲಿ ಅವರು ಹಾಕಿದ್ದ ಕೇಸನ್ನ ಕೂಡ ವಾಪಸ್ ತೆಗೆದುಕೊಂಡಿಲ್ಲ. ಒಂದು ವೇಳೆ ಕೇಸ್ ವಾಪಸ್ ತೆಗೆದುಕೊಂಡರೆ ರಾತ್ರೋರಾತ್ರಿ ಜಾಗವನ್ನ ಮಾರ್ತಾರೆ ಎನ್ನುವ ಭಯ ಕೂಡ ಅವರಿಗಿತ್ತು. ಗೀತಾ ಅವರನ್ನ ಮನವೊಲಿಸಲು ಸರ್ಕಾರ, ರೆಬೆಲ್ ಸ್ಟಾರ್ ಅಂಬರೀಶ್ ಸೇರಿದಂತೆ ಅನೇಕರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅದು ಕೊನೆಗೂ ಸಾಧ್ಯವಾಗಿಲ್ಲ. ಅಲ್ಲಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಬೇಕು ಎನ್ನುವ ಕುಟುಂಬದವರ ಅಭಿಮಾನಿಗಳ ಕನಸು ಭಗ್ನವಾಯಿತು. ಸರ್ಕಾರ ಕೂಡ ಅಭಿಮಾನ್ ಸ್ಟುಡಿಯೋದಲ್ಲಿ ಸಾಧ್ಯವಿಲ್ಲ ಎಂದು ಕೈಚೆಲ್ಲಿ ಬಿಟ್ಟಿತು. ಅಲ್ಲಿ ಸಾಧ್ಯನೇ ಇಲ್ಲ ಎಂದು ಗೊತ್ತಾದ ಬಳಿಕ ವಿಷ್ಣು ಕುಟುಂಬ ಬೆಂಗಳೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡುವುದು ಬೇಡವೆಂದು ನಿರ್ಧರಿಸಿತು. ಭಾರತೀಯವರಿಗೆ ವಿಷ್ಣು ಅವರ ತವರು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣವಾಗಬೇಕು ಎನ್ನುವ ಕನಸು. ಹಾಗಾಗಿ ಮೈಸೂರಿಗೆ ಸ್ಮಾರಕ ಸ್ಥಳಾಂತರಕ್ಕೆ ಪಟ್ಟು ಹಿಡಿದರು. ಆದರೆ ಇತ್ತ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ಆಗಲಿ ಎಂದು ಪಟ್ಟು ಹಿಡಿದರು. ವಿಷ್ಣುದಾದ ಅಭಿಮಾನ್ ಸ್ಟುಡಿಯೋದಲ್ಲೇ ಇದ್ದಾರೆ, ಸ್ಮಾರಕ ಇಲ್ಲೇ ಆಗಲಿ ಎಂದು ಒತ್ತಾಯಿಸಿದರು. ಆದರೆ ಭಾರತಿ ವಿಷ್ಣುವರ್ಧನ್ ಯಾರ ಮಾತನ್ನು ಕೇಳದೆ ಮೈಸೂರಿಗೆ ಸ್ಮಾರಕವನ್ನ ಸ್ಥಳಾಂತರಿಸಿದರು. ಅಲ್ಲಿಂದ ಭಾರತಿ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ಮುನಿಸು ಪ್ರಾರಂಭವಾಯಿತು. ಅಲ್ಲದೆ ಭಾರತಿ ಮತ್ತು ಅವರ ಕುಟುಂಬದವರು ಅಭಿಮಾನ್ ಸ್ಟುಡಿಯೋಗೆ ಕಾಲಿಡದಂತೆ ನಿರ್ಧರಿಸಿದರು. ಕುಟುಂಬದವರ ಆಶಯದಂತೆ ಮೈಸೂರಿನ ಎಚ್ಡಿ ಕೋಟೆ ರಸ್ತೆಯಲ್ಲಿ ಸರ್ಕಾರ ಸ್ಮಾರಕ ನಿರ್ಮಾಣಕ್ಕೆ ಜಾಗ ನೀಡಿತು. ಆದರೆ ಅಲ್ಲೂ ಕೂಡ ವಿವಾದ ತಪ್ಪಿದ್ದಲ್ಲ. ಸ್ಮಾರಕ ನಿರ್ಮಾಣಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದರು. ಆದರೆ ವಿರೋಧ ವಿವಾದಗಳನ್ನ ಗೆದ್ದು ಕೊನೆಗೂ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣವಾಗಿದೆ. ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅಂತಿಮ ಸಂಸ್ಕಾರವಾದ ಮಾರನೇ ದಿನವೇ ಜಾಗದ ವಿಚಾರಕ್ಕೆ ವಿವಾದ ಭುಗಿಲೇಳುತ್ತಿದ್ದಂತೆ
ಭಾರತಿ ವಿಷ್ಣುವರ್ಧನ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಸ್ಮಾರಕ ನಿರ್ಮಾಣವಾಗಲ್ಲ ಅಂತ. ಹಾಗಾಗಿ ಭಾರತಿಯವರು ವಿಷ್ಣುವರ್ಧನ್ ಅವರ ಚಿತಾಭಸ್ಮವನ್ನ ಸಂಪೂರ್ಣವಾಗಿ ಶೇಖರಿಸಿ ಇಟ್ಟಿದ್ದರು. ಒಂದು ಡ್ರಮ್ ಒಳಗೆ ಇರಿಸಿ ಅದನ್ನ ಮನೆಯಲ್ಲೇ ಇಟ್ಕೊಂಡಿದ್ರು. ಅದನ್ನ ಹಾಗೆ ಇಟ್ಕೊಳ್ಬಾರದು ಎನ್ನುವ ಕಾರಣಕ್ಕೆ ಒಂದಿಷ್ಟು ಭಸ್ಮವನ್ನ ನದಿಗೆ ಹಾಕಿ ಸ್ವಲ್ಪ ಭಸ್ಮವನ್ನ ಮಾತ್ರ ಮನೆಯ ಬಳಿ ಇರುವ ತೆಂಗಿನ ಮರದ ಕೆಳಗೆ ಇಟ್ಟಿದ್ದರು. ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸುವಾಗ ಅದೇ ಭಸ್ಮವನ್ನ ಹಾಕಿ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಅವರನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ಸಹ ಚಿತಾಭಸ್ಮವೆಲ್ಲ ಮೈಸೂರಿನಲ್ಲೇ ಇದೆ. ಇತ್ತ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣವಾಗಬೇಕೆಂದು ಹೋರಾಟ ಮಾಡಿದ್ದರು. ನ್ಯಾಯಾಲಯದಲ್ಲಿ ಬಾಲಣ್ಣ ಕುಟುಂಬದ ವಿರುದ್ಧ ಅರ್ಜಿ ಕೂಡ ಸಲ್ಲಿಸಿದ್ದರು. ಆದರೆ 2023ರಲ್ಲಿ ಅಭಿಮಾನಿಗಳಿಗೆ ಈ ಪ್ರಕರಣದಲ್ಲಿ ಯಾವುದೇ ಹಕ್ಕಿಲ್ಲ ಎಂದು ಕೋರ್ಟ್ ಹೇಳಿತು. ಅಲ್ಲಿಂದ ಬಾಲಣ್ಣ ಕುಟುಂಬ ತಡೆಯಾಜ್ಞೆ ತಂದು ಆ ಜಾಗಕ್ಕೆ ಅಭಿಮಾನಿಗಳಿಗೆ ಪ್ರವೇಶ ನಿರ್ಬಂಧ ಹೇರಿತು. ಇದೀಗ ಏಕಾಏಕಿ ಕೋರ್ಟ್ ಆದೇಶ ಪಡೆದು ಸಮಾಧಿ ತೆರವು ಮಾಡಲಾಗಿದೆ. ವಿಷ್ಣುವರ್ಧನ್ ಅವರನ್ನ ಸಂಸ್ಕಾರ ಮಾಡಿದ ಜಾಗದಲ್ಲಿ ಈಗ ದೊಡ್ಡ ಮಾಲೊಂದು ತಲೆ ಎತ್ತಲಿದೆ ಎನ್ನುವ ಸುದ್ದಿ ಕೂಡ ಇದೆ. ಬಾಲಣ್ಣ ಕುಟುಂಬ ಆ ಜಾಗವನ್ನ ಬೇರೆಯವರಿಗೆ ಮಾರಲು ಸಿದ್ಧವಾಗಿದ್ದಾರೆ. ಆ ಜಾಗದಲ್ಲಿ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ತಲೆ ಎತ್ತಲಿದೆ. ನೆಚ್ಚಿನ ನಟ ಅಂತೂ ಇಲ್ಲ. ಇದೀಗ ಅವರ ಸಮಾಧಿ ಜಾಗವೂ ಇಲ್ಲದಂತಾಗಿದೆ. ಇದು ಅಭಿಮಾನಿಗಳ ಆಕ್ರೋಶಕ್ಕೆ, ಬೇಸರಕ್ಕೆ ಕಾರಣವಾಗಿದೆ.